ಹಾಯ್ ಗಾಯ್ಸ್, ಹಂತಮ್ಮ ಟಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. IPL ಸ್ಟಾರ್ಟ್ ಆಗಿ 54 ಮ್ಯಾಚ್ ಆದರೂ ಯಾವ 4 ಟೀಮು ಪ್ಲೇ ಆಫ್ ಕ್ವಾಲಿಫೈ ಆಗ್ತಾ ಅನ್ನೋದೇ ಟೆನ್ಷನ್ ಜಾಸ್ತಿ ಆಗಿಬಿಟ್ಟಿದೆ. ಇಲ್ಲಿವರೆಗೂ ಒಂದೇ ಒಂದು ಟೀಮ್ ಕೂಡ ಪ್ಲೇ ಆಫ್ ಕ್ವಾಲಿಫೈ ಆಗಿಲ್ಲ. ಇದೆಲ್ಲ ಒಂದು ಕಡೆ ಆದರೆ RCB ಅಭಿಮಾನಿಗಳೇ ಅಗೇನ್ ನಿರಾಸೆ. ಏನಪ್ಪ ಅಂತಂದರೆ, ಫಸ್ಟ್ ಹಾಫಲ್ಲಿ ಒಳ್ಳೆ ಪ್ರದರ್ಶನ ನೀಡಿದ RCB ಸೆಕೆಂಡ್ ಹಾಫಲ್ಲಿ ಕಂಪ್ಲೀಟ್ ಮುಗ್ಗರಿಸಿದೆ. ಅಂದರೆ ಸೆಕೆಂಡ್ ಹಾಫಲ್ಲಿ ಕಂಟಿನ್ಯೂಸ್ ಸೋಲನ್ನು ಕಾಣ್ತಿದೆ. ಸೊ ಯಾಕೆ ಸೋಲ್ ಕಾಣ್ತಿದೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ವಿರಾಟ್ ಕೊಹ್ಲಿ ಆಡಿದ್ರೆ ಮಾತ್ರ ಮ್ಯಾಚ್ ವಿನ್ ಆಗುತ್ತೆ ಅನ್ನೋ ಒಂದು ಸ್ಟೇಟ್ಮೆಂಟು ಪದೇ ಪದೇ ಪ್ರೂವ್ ಆಗ್ತಿದೆ. ವಿರಾಟ್ ಕೊಹ್ಲಿನ ಟ್ರಾಲ್ ಮಾಡ್ತಾರೆ. ಏನಕ್ಕೆ ಟ್ರಾಲ್ ಮಾಡ್ತಾರೆ? T20 ಇರಬೇಕಾಗಿರೋ ಸ್ಟ್ರೈಕ್ ರೇಟು ವಿರಾಟ್ ಕೊಹ್ಲಿ ಮೇಂಟೈನ್ ಮಾಡ್ತಿಲ್ಲ ಅಂತ ತುಂಬ ಜನ ಈ COVID-19 ಮ್ಯಾಚ್ ನೋಡೋಕ್ಕೆ ಶುರು ಮಾಡಿದಂಥ ಕಿಡ್ಸು ಇವರು ವಿರಾಟ್ ಕೊಹ್ಲಿನ ಟ್ರಾಲ್ ಮಾಡ್ತಾರೆ. ಬಟ್ ವಿರಾಟ್ ಕೊಹ್ಲಿ ಅಂತ ದೊಡ್ಡ ಲೆಜೆಂಡು ಯಾವಾಗ ಹೆಂಗೆ ಆಡಬೇಕು ಅನ್ನೋದ್ರ ಬಗ್ಗೆ ಪ್ರಾಪರಾಗಿ ಸ್ಟಡಿ ಮಾಡ್ಕೊಂಡು ಬಂದಿರ್ತಾರೆ. ಈಗ ಎಷ್ಟೋ ಮಂದಿ ಟ್ರಾಲ್ ಮಾಡೋರೆ, ಇವಾಗ ವಿರಾಟ್ ಕೊಹ್ಲಿನ ಗುರು ನೀನು ಜಸ್ಟು ನಾನ್ ಸೈಕಲಲ್ಲಿರೋ, ಜಸ್ಟ್ ನೀನೊಂದು ಆ್ಯಂಕರಿಂಗ್ ಮಾಡು, ಡೆಫಿನೆಟ್ ಆಗಿ ನಾವು ಗೆಲ್ತೀವಿ ಅಂತ ಹೇಳ್ಕೊಂಡು ಬರ್ತಿದ್ದಾರೆ. ಆಮೇಲೆ ಸೆಕೆಂಡ್ ಹಾಫಲ್ಲಿ RCB ಸೋಲಕ್ಕೆ ಕಾರಣ ಏನು, ಅಥವಾ ಪ್ಲೇಯಿಂಗ್ 11 ಏನಾದ್ರು ಚೇಂಜಸ್ ಬೇಕಿದ್ರೆ ಯಾರನ್ನು ಚೇಂಜ್ ಮಾಡಬೇಕು ಮಾತಾಡ್ತೀವಿ. ಕ್ರಿಕೆಟ್ ಎಕ್ಸ್ಪರ್ಟ್ಸ್ ಪ್ರಕಾರ ಅಥವಾ ಎಷ್ಟೋ RCB ಅಭಿಮಾನಿಗಳ ಪ್ರಕಾರ ಇಬ್ಬರ ಚೇಂಜ್ ಮಾಡಬೇಕಂತ ಅಂದ್ಕೊಂಡಿದ್ದಾರೆ. ಯಾರಪ್ಪ ಅಂತಂದರೆ, ಒಂದು ಜಿತೇಶ್ ಶರ್ಮಾ, ಇನ್ನೊಂದು ರೊಮಾರಿಯೋ ಶೆಫರ್ಡ್. ಇವರಿಬ್ಬರು ಆಡಿರೋ 10 ಮ್ಯಾಚ್ಗಳಲ್ಲಿ ಕಂಪ್ಲೀಟ್ ಆಗಿ ಫ್ಲಾಪ್ ಆಗಿದ್ದಾರೆ. ಇವರಿಬ್ಬರೇನು ಸಣ್ಣ ಆಟಗಾರರಲ್ಲ, ಒಳ್ಳೆ ಬ್ಯಾಟ್ಸ್ಮನ್ಸು ಅಥವಾ ಒಳ್ಳೆ ಆಟಗಾರರು ಅಂತಲೇ ಹೇಳ್ಬೋದು. ರೊಮಾರಿಯೋ ಶೆಫರ್ಡ್ ಅಂತೂ ಕಂಪ್ಲೀಟ್ ಆಲ್ರೌಂಡರ್ ಅಂತಲೇ ಹೇಳ್ಬೋದು. ಜಿತೇಶ್ ಶರ್ಮಾ ಲಾಸ್ಟ್ ಸೀಸನಲ್ಲಿ ಹೆಂಗೆಲ್ಲ ನಮಗೆ ಮ್ಯಾಚ್ ವಿನ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಹೇಳೋದೇ ಬೇಡ. ಬಟ್ ಈ ಸೀಸನಲ್ಲಿ ಇಬ್ಬರಿಗಿಬ್ಬರು ಕಂಪ್ಲೀಟ್ ಆಗಿ ಫ್ಲಾಪ್ ಆಗಿದ್ದಾರೆ. ಸೊ ಇವರಿಬ್ಬರ ರಿಪ್ಲೇಸ್ಮೆಂಟ್ ಯಾರು? ಅದಕ್ಕೂ ನಮ್ಮ ಹತ್ರ ಆನ್ಸರ್ ಇದೆ. ಅಥವಾ ಕ್ರಿಕೆಟ್ ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ, ಅಥವಾ ಎಷ್ಟೋ RCB ಅಭಿಮಾನಿಗಳು ಹೇಳೋ ಪ್ರಕಾರ, ಇವರಿಬ್ಬರನ್ನ ವೆಂಕಟೇಶ್ ಅಯ್ಯರ್ ಮತ್ತು ಜಾರ್ಡನ್ ಕಾಕ್ಸ್. ವೆಂಕಟೇಶ್ ಅಯ್ಯರ್ ಕೂಡ ಒಂದೊಳ್ಳೆ ಆಲ್ರೌಂಡರು, ಜಾರ್ಡನ್ ಕಾಕ್ಸ್ ಕೂಡ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್, ಒಂದೊಳ್ಳೆ ದಾಂಡಿಗ ಬ್ಯಾಟ್ಸ್ಮನ್ ಅಂತಲೇ ಹೇಳ್ಬೋದು. ಇವೆಲ್ಲ ಒಂದು ಕಡೆ ಆದರೆ RCBಗೆ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಆಗಿದೆ. ಏನಪ್ಪ ಪ್ರಾಬ್ಲಮ್ ಅಂತಂದರೆ, ಟಾಪ್ ಆರ್ಡರಲ್ಲಿ ಸಾಲ್ಟ್ ಇಂಜುರಿಯಾಗಿ ಯಾವಾಗ ಹೋದ್ರೂ ಬೇತೆಲ್ನ ಕರ್ಕೊಂಡ್ಬರ್ತಾರೆ. ಬೇತೆಲ್ ಆಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಟಾಪ್ ಆರ್ಡರಲ್ಲಿ ಪವರ್ ಪ್ಲೇಲಿ ಹೆಂಗೆ ಆಡಬೇಕು, ಏನು ಮಾಡಬೇಕು ಅನ್ನೋದನ್ನ ಮಾತ್ರ ಅವ್ರು ಇನ್ನೂ ಲಯ ಕಂಡುಕೊಂಡಿಲ್ಲ ಅಂತಲೇ ಹೇಳ್ಬೋದು. ಸೊ ಈ ಫ್ಲಾಪ್ ಆದಂಥ ಪ್ಲೇಯರ್ಸ್ನ ಎಲ್ಲಿವರೆಗೂ ಬ್ಯಾಕ್ ಮಾಡ್ಕೊಂಡು ಬರ್ತೀರಾ ಅನ್ನೋದು ತುಂಬ ಜನರ ಪ್ರಶ್ನೆ. ಯಾಕಂದರೆ ನೆಕ್ಸ್ಟ್ ಆಡೋ 4 ಮ್ಯಾಚ್ಗಳು ತುಂಬ ಕ್ರೂಷಿಯಲ್ಲು. ನಾವು ಪ್ಲೇ ಆಫ್ದು ಯೋಚನೆ ಮಾಡಬಾರ್ದು. ಪ್ಲೇ ಆಫ್ ಹೆಂಗೋ ಮಾಡಿ ಪ್ಲೇ ಆಫ್ಗೆ ಎಂಟ್ರಿ ಆದರೂ ಕೂಡ ನಾವು ಏನು ಯೋಚನೆ ಮಾಡಬೇಕಪ್ಪ ಅಂತಂದರೆ, ಟಾಪ್ 2 ಎಂಡ್ ಆಗಂತ ಯೋಚನೆ ಮಾಡಬೇಕು. ಸೊ ದಟ್ ನಮಗೆ ಬಹಳ ಯೂಸ್ ಆಗುತ್ತೆ. ಓಕೆ, ಇವಾಗ ಅವರಿಬ್ಬರನ್ನ ತೆಗೆದ್ರೆ ಯಾರಿಬ್ಬರು ಅವ್ರನ್ನ ರೀಪ್ಲೇಸ್ ಮಾಡ್ಬೋದು ಅನ್ನೊಂದು ಪ್ರಶ್ನೆ. ನಮಗೆ ಆ ಪ್ರಶ್ನೆಗೆ ಆಲ್ರೆಡಿ ಉತ್ತರ ಸಿಕ್ಕಿದೆ. ಯಾರಪ್ಪ ಅಂತಂದರೆ, ಅವರಿಬ್ಬರನ್ನ ರೀಪ್ಲೇಸ್ ಮಾಡೋಂಥ ಇಬ್ಬರು ಪ್ಲೇಯರ್ಸು, ಒಂದು ವೆಂಕಟೇಶ್ ಅಯ್ಯರು, ಇನ್ನೊಂದು ಜಾರ್ಡನ್ ಕಾಕ್ಸು. ವೆಂಕಟೇಶ್ ಅಯ್ಯರು ಒಂದೊಳ್ಳೆ ಆಲ್ರೌಂಡ್ರು, ಒಳ್ಳೆ ಬ್ಯಾಟಿಂಗ್ ಮಾಡ್ತಾರೆ, ಅದ್ರ ಜೊತೆ ಯಾವಾಗ ಬೇಕೋ ಆವಾಗ ಒಂದೊಳ್ಳೆ ಬೌಲಿಂಗ್ ಪ್ರದರ್ಶನ ಕೂಡ ಮಾಡ್ತಾರೆ. ಸೊ ಇವರು ರೊಮಾರಿಯೋ ಶೆಫರ್ಡ್ನ ರೀಪ್ಲೇಸ್ ಮಾಡ್ಬೋದು. ಇನ್ನೊಂದು ಜಾರ್ಡನ್ ಕಾಕ್ಸು, ಇವ್ರನ್ನ ಒಂದೊಳ್ಳೆ ಬ್ಯಾಟಿಂಗ್ ದಾಂಡಿಗ ಅಂತಲೇ ಹೇಳ್ಬೋದು. ಇವರು ಜಿತೇಶ್ ಶರ್ಮಾನ ರೀಪ್ಲೇಸ್ ಮಾಡ್ಬೋದು. ಯಾಕಂದರೆ ಇವರು ವಿಕೆಟ್ ಕೀಪ್ ಕೂಡ ಮಾಡ್ತಾರೆ. ಈ ಪ್ಲೇಯಿಂಗ್ 11 ಚೇಂಜಸ್ ಯಾಕೆ ತುಂಬ ಮುಖ್ಯಪ್ಪ ಅಂತಂದರೆ, ಆಲ್ರೆಡಿ ನಾವು ಟಾಪ್ ಆರ್ಡರಲ್ಲಿ ಸಾಲ್ಟ್ ಇಂಜುರಿ ಆಗಿ ಬೇತೆಲ್ನ ಕರ್ಕೊಂಬಂದೀವಿ. ಅವರಿಂದ ಹೇಳ್ಕೊಳ್ಳೋಂಥ ಪರ್ಫಾರ್ಮೆನ್ಸ್ ಸಿಗ್ತಿಲ್ಲ. ಸೊ ನಮಗೆ ಇವಾಗ ಪ್ಲೇಯಿಂಗ್ 11 ಚೇಂಜಸ್ ತುಂಬ ಮುಖ್ಯ ಆಗಿರೋದ್ರಿಂದ ಇವೆರಡು ಚೇಂಜಸ್ ಪಕ್ಕ ಮಾಡಲೇಬೇಕು. ಸೊ ದಟ್ ನೆಕ್ಸ್ಟ್ ಬರೋ 4 ಕ್ರೂಷಿಯಲ್ ಮ್ಯಾಚ್ಗಳಲ್ಲಿ ನಾವು ಗ್ಯಾರಂಟಿಯಾಗಿ ಒಳ್ಳೆ ರೀತಿಯಿಂದ ಪರ್ಫಾರ್ಮ್ ಮಾಡೋದಾದರೆ ಟಾಪ್ 2 ಎಂಡ್ ಆಗ್ತೀವಿ. ಸೊ ನಿಮಗೇನು ಅನಿಸುತ್ತೆ, ಈ ಪ್ಲೇಯಿಂಗ್ 11 ಈ ಚೇಂಜಸ್ ತುಂಬಾ ಮುಖ್ಯ ಆಗುತ್ತಾ ಅನ್ನೋದ್ರ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇದಾಗಿತ್ತು ಇವತ್ತಿನ ಸುದ್ದಿ. ಇದೇ ರೀತಿ ಹಲವಾರು ವಿಡಿಯೋಗಳಿಂದ ನಿಮ್ಮ ಮುಂದೆ ಬರ್ತೀವಿ. ನೋಡಿ, ಸಹಕರಿಸಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.